ಹಾಯ್ ಹಲೋ ನಮಸ್ತೆ. ನನ್ನ ಸಮಸ್ತ ಕನ್ನಡದ ಕುಟುಂಬದವರಿಗೆ ನನ್ನ ಚಾನಲ್ ಕಡೆಯಿಂದ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚಂದ ಇದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಆ್ಯಕ್ಚುಲಿ ಪ್ರೀವಿಯಸ್ ವ್ಲಾಗ್ದು ಕಂಟಿನ್ಯೂಷನ್ ಅಂತ ಹೇಳ್ಬೋದು. ಬಟ್ ನನಗೆ ಎಡಿಟ್ ಮಾಡಲಿಕ್ಕೆ ಟೈಮ್ ಸಿಗಲಿಲ್ಲ, ಕಾಲೇಜ್ ಸ್ಟಾರ್ಟ್ ಆಗೋದ್ರಿಂದ ಅದು ಸ್ವಲ್ಪ ಬ್ಯುಸಿ ಇದೆ. ಮತ್ತು ನನಗೆ ಎಡಿಟ್ ಮಾಡೋಕ್ಕೂ ಸ್ವಲ್ಪ ಮೂಡ್ ಇರಲಿಲ್ಲ. ಆ್ಯಂಡ್ ನಮ್ಮ ಚಿಕ್ಕು ಕೇಳೇಳು, ಚಿಕ್ಕಿ ನೀನು ವೀಡಿಯೋನೇ ಎಡಿಟ್ ಮಾಡಿಲ್ವಲ್ಲ ಚಿಕ್ಕಿ, ಏನು ಚಿಕ್ಕಿ ಅಂತ ಕೇಳ್ತಿತ್ತು ಪಾಪ. ಅದು ಸರಿ ಮಾಡೋಣ ಇರು ಅಂತ ಅಂದ್ಬಿಟ್ಟು ಇವತ್ತು ವೀಡಿಯೋ ಎಡಿಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಸಾರಿ ಫಾರ್ ದ್ಯಾಟ್. ನಮ್ಮ ಚಿಕ್ಕಗಂದರೆ ನಾನು ವ್ಲಾಗ್ ಮಾಡಿದ್ರೆ ಸಖತ್ ಇಷ್ಟ ಪಾಪ. ಅದಕ್ಕೆ ಸೀರಿಯಸ್ಲಿ ಯಾರಿಗಿಷ್ಟನೋ ಏನೋ ನಮ್ಮ ಚೀಕು ಜಾನಿ ಎಲ್ಲ ಚೆಂದ ನನ್ನ ವೀಡಿಯೋಸ್ನೇ ನೋಡುತ್ತೆ. ಅಷ್ಟಿಷ್ಟ ಅವ್ರಿಗೆ. ಆ್ಯಕ್ಚುಲಿ ಇಲ್ಲಿ ನಮ್ಮ ಭಾವ ರೇಗಿಸ್ತೈತೆ, ಅದಕ್ಕೆ ನಾನು ಮ್ಯೂಟ್ ಮಾಡಿದ್ದೀನಿ. ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನಮ್ಮ ಭಾವ ನಮ್ಮ ಅಣ್ಣ ಎಲ್ಲ ಚೆನ್ನಾಗಿ ರೇಗಿಸ್ತಾರೆ ನನಗೆ, ಅದಕ್ಕೆ ಮ್ಯೂಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಇವಾಗ ಸಂಜೆ ಆಗಿತ್ತಾಯ್ತಾ, ಲೈಕ್ ಸುಮ್ಮನೆ ಎಲ್ಲಾದರೂ ಒಂದು ರೌಂಡ್ ಹೋಗೋಣ ಅಂದ್ಬಿಟ್ಟು ನಾನೇ ಕರೆದೆ. ಭಾವ ಯೂಶ್ವಲಾಗಿ ಕರೆದ್ರೆ ಬರ್ತಾರೆ ಭಾವ, ಆಮೇಲೆ ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ವಲ್ಲ, ಚೆನ್ನಾಗಿರುತ್ತೆ. ಹಿಂಗೂ ಸಂಜೆ ಇತ್ತಲ್ಲ, ಸುಮ್ಮನೆ ಒಂದು ರೌಂಡ್ ನಡ್ಕೊಂಡು ಹೋಗಿದ್ದು ಬರೋಣ ಅಂತ ಅಂದ್ಬಿಟ್ಟು ಎಲ್ಲರನ್ನೂ ಕರ್ಕೊಂಡು ಹಾಗೆ ಸುಮ್ಮನೆ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ಬೇಕಂತ ಏನೂ ಐಡಿಯಾ ಇರಲಿಲ್ಲ, ಜಸ್ಟ್ ಒಂದು ರೌಂಡ್ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಆಮೇಲೆ ಸುಮ್ಮನೆ ಹೋಗೋಣ ಲಾಯಲ್ ವರ್ಲ್ಡಿಗೆ ಹೋಗಿಬಿಟ್ಟು ಏನಾದರೂ ಇದ್ದರೆ ತೊಗೊಳ್ಳೋಣ, ಇಷ್ಟ ಆಯಿತು ಅಂದರೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಆ್ಯಂಡ್ ಎಲ್ಲ ನೋಡ್ಬಿಟ್ಟು ಬರ್ತಾಯಿದ್ರು ಇವರು ಕುಮಾರಮ್ಮ ಅಂತ. ನನ್ನ ವೀಡಿಯೋಗೆ ಹಾಕಲ್ಲ ನೀನು ಅಂತ ಇದ್ದೆ. ಆ್ಯಂಡ್ ಆ್ಯಕ್ಚುಲಿ ಏನಂತ ಅಂದರೆ ನಮ್ಮ ರಿಲೇಟಿವ್ಸ್ ಆಗಿರ್ಬೋದು, ಅಂದರೆ ನನ್ನ ಜೊತೆ ಯಾರು ಕ್ಲೋಸ್ ಇದ್ದಾರೆ ಎಲ್ಲರಿಗೂ ನನ್ನ ವೀಡಿಯೋಲಿ ಬರೋಕ್ಕೆ ಇಷ್ಟನೇ. ಲೈಕ್ ಕ್ಲೋಸ್ ಇರೋದ್ರಿಂದ ಅವರು ಚೆನ್ನಾಗಿ ಮಾತಾಡ್ತಾರಲ್ಲ, ಅದಕ್ಕೆ ಎಲ್ಲ ಕೇಳ್ತಾರೆ ನನ್ನನ್ನು ವೀಡಿಯೋಗೆ ಹಾಕಿಲ್ಲ ನೀನು ಅಂತೆಲ್ಲ. ಅದು ನಂಗೆ ಖುಷಿ ಆಗುತ್ತೆ ಆ್ಯಕ್ಚುಲಿ. ಆ್ಯಂಡ್ ಇಲ್ಲಿ ಲಾಯಲ್ ವರ್ಲ್ಡಿಗೆ ಬಂದ್ವಿ, ಕುವೆಂಪು ನಗರ ಹತ್ರ. ಆ್ಯಕ್ಚುಲಿ ಏನೋ ತೊಗೋಬೇಕಂತಲೇ ಬಂದಿಲ್ಲ, ಸುಮ್ಮನೆ ಹಂಗಂಗೆ ಚಾಕ್ಲೇಟ್ಸ್ ಎಲ್ಲ ತೊಗೊಂಡು. ಆ್ಯಂಡ್ ಕುಮಾರಮ್ಮ ಅವ್ರ ವೈಫ್ ಸ್ವಲ್ಪ ಕಾಫಿ ಪೌಡರ್ ಎಲ್ಲ ಬೇಕಂತ ಹೇಳಿದರು. ಅದೊಂದು ಚೂರು ತೊಗೊಂಡು, ಏನಂದರೆ ಏನೂ ಇಲ್ಲ ಅಲ್ಲಿ ಸ್ವಲ್ಪ ಕೇಕ್ಸ್ ಎಲ್ಲ ಯಾರಿಗೆ ಬೇಕು ಅವ್ರು ತಿಂದರು, ನಾನೇನು ತಿನ್ನಲಿಲ್ಲ. ಆಮೇಲೆ ಉಜ್ವಲ್ ಬಾಟಲ್ ಕೇಳ್ತಾ ಇದ್ದ, ಅವನಿಗೆ ಬಾಟಲ್ ತೊಗೊಂಡು ಬಂದ್ವಿ. ಆ್ಯಂಡ್ ಆಫರ್ ಇತ್ತು ಆ್ಯಕ್ಚುಲಿ, ಬೈ 1 get 1 ಫ್ರೀ ಅಂತೆಲ್ಲ ಆಫರ್ ಇತ್ತು. ಆ್ಯಂಡ್ ಇಟ್ಸ್ ವರ್ತ್ ಆ್ಯಕ್ಚುಲಿ. ಫಸ್ಟ್ ನಾನು ಇದೇ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾ ಇದ್ದಿದ್ದು. ನಾನು ಪ್ರೀವಿಯಸ್ ವ್ಲಾಗ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಐ ವಾಸ್ ಯೂಸಿಂಗ್ ದಟ್ ಮಾಯ್ಶ್ಚರೈಸರ್ ಓನ್ಲಿ. ಇವಾಗಲೂ ಅದನ್ನೇ ಯೂಸ್ ಮಾಡ್ತಾ ಇದ್ದರೆ ಮೇ ಬಿ ತೊಗೊಬಿಡ್ತಾ ಇದೆ. ಬಟ್ ನಾನು ಇವಾಗ ಆ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾ ಇಲ್ಲ, ಅದಕ್ಕೆ ತೊಗೊಳ್ಳಿಲ್ಲ. ಆ್ಯಂಡ್ ಅವತ್ತು ತುಂಬ ಆಫರ್ ಇತ್ತು ಆ್ಯಕ್ಚುಲಿ, ನಾನು ನೋಡಿದ ಮಟ್ಟಿಗೆ ಆಫರ್ ಇತ್ತು. ಬಟ್ ಲೈಕ್ ಏನು ತೊಗೋಬೇಕಂತ ಅನಿಸ್ಲಿಲ್ಲ, ಬಿಕಾಸ್ ಲೈಕ್ ನಾನು ಯೂಸ್ ಮಾಡೋ ಪ್ರಾಡಕ್ಟ್ಸ್ ಏನೂ ಇರಲಿಲ್ಲ. ಆ್ಯಂಡ್ ಮಕ್ಳುಗಳು ಗೊತ್ತಲ್ಲ, ಅವ್ರು ಚಾಕ್ಲೇಟ್ಸು ಚಿಪ್ಸು ಅದು ಇದು ಏನು ಬೇಕೋ ತೊಗೊಂಡ್ರು. ಅಲ್ಲಿ ಸ್ವಲ್ಪ ಕೇಕು ಯಾರಿಗೆ ಬೇಕು ಅವ್ರು ತಿಂದರು ಅಷ್ಟೇ. ಅದನ್ನು ಮುಗಿಸ್ಕೊಂಡು ನಾವು ಡೈರೆಕ್ಟಾಗಿ ಚಾಟ್ಸ್ ತಿನ್ನೋಕ್ಕೆ ಅಂತ ಹೋದ್ವಿ. ಆ್ಯಂಡ್ ಹೇಳಿದ್ರು ಭಾವ KFC ತಿನ್ನೋಣ ಅಂತ ಹೇಳಿದ್ರು. ಬಟ್ ಲೈಕ್ ಯಾರೂ ತಿನ್ನಬೇಕಂತ ಅನಿಸ್ಲಿಲ್ಲ, ಬಿಕಾಸ್ ಮನೇಲಿ ಆಲ್ರೆಡಿ ನಾನ್ ವೆಜ್ ಮಾಡಿದ್ರಿಂದ KFC ತಿನ್ನಬೇಕಂತ ಏನು ಅನಿಸ್ಲಿಲ್ಲ, ಅದಕ್ಕೆ ಯಾರೂ ಹೋಗಲಿಲ್ಲ. ನೋಡ್ಬೋದು. ಆ್ಯಕ್ಚುಲಿ ನೋಡಿ ಲಾಸ್ಟಲ್ಲಿ ಬರೋನೆ ಕರಿಯಾ. ಇವಾಗ ಬಂದವ್ ನೋಡಿ, ಕೊನೆಯಲ್ಲಿ ಜೋಕರ್ ಹುಡುಗಿರ ಜೊತೆ ಎಲ್ಲ ಮೆಸೇಜ್ ಮಾಡ್ತವನೆ. ನೋಡಿ ಹುಡುಗಿರ ಜೊತೆ ಎಲ್ಲ ಮೆಸೇಜ್ ಮಾಡ್ತವನೆ. ನಾನು ಐಸ್ ಕ್ರೀಮ್ ಮಾಡಿದ್ನ ನಾನು ನಿಮಗೆ ಹೆಂಗಾಗಿದೆ ಅಂತ ತೋರಿಸ್ತೀನಿ ಆಮೇಲೆ, ಅಲ್ವಾ? ಆಕ್ಚುಲಿ ನಾವು ಹೊರಗಡೆ ಹೋಗಿದ್ವಲ್ಲ, ಅಲ್ಲಿ ಕತ್ಲೆ ಇತ್ತು, ಹಂಗೆ ಚಾಟ್ಸ್ ಮತ್ತೆ ಒಂದು ನಿಮಿಷ ಇರೋ. ಲಾಯಲ್ ವರ್ಲ್ಡ್ಗೆ ಹೋಗಿ ಹಂಗೆ ಸ್ವಲ್ಪ ಗ್ರಾಸರೀಸ್ ಅದು ಏನೇನು ಬೇಕು ಡೈಲಿ ನೆಸರಿದು ಶಾಪಿಂಗ್ ಮಾಡಿದ್ರು. ನಾನು ಅದೆಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡಲಿಲ್ಲ, ಐ ವಾಸ್ ಇನ್ ಹರಿ. ಇವಾಗ ಹಾಗೇನೆ ಮಸಾಲೆ ಪುರಿ ಎಲ್ಲ ತಿನ್ಕೊಂಡು ಎಲ್ಲರೂ ಹಾಗೆ ಬಂದ್ವಿ. ಸ್ವಲ್ಪನೇ ತಿನ್ವಿ, ನಾಳೆ ಎಲ್ಲ ಹೋಗ್ಬೇಕಂತ ಹೇಳೋರೆ ಭಾವ. ಇಲ್ಲಿ ಬಾಟಲ್ಲು ಚಾಕ್ಲೇಟ್ಸ್ ಎಲ್ಲ ತೊಗೊಂಡು, ಎಲ್ಲ ಕಿಟ್ಕ್ಯಾಟ್ ಎಲ್ಲ ತೊಗೊಂಡು ತಿಂದವ್ರೆ ಗಾಯ್ಸ್, ನಂಗೆ ಮಾತ್ರ ಕೊಟ್ಟಿಲ್ಲ. ಇದು ನೆಕ್ಸ್ಟ್ ಡೇ. ಆ್ಯಕ್ಚುಲಿ ವಿ ಡಿಂಟ್ ಹ್ಯಾಡ್ ಎನಿ ಐಡಿಯಾ ಟು ಗೋ ಔಟ್. ಬಟ್ ನಾನು ಭಾವಂಗೆ ಯಾವಾಗಲೂ ಹೇಳಿದ್ದೆ ಹೋಗೋಣ ಸುಮ್ಮನೆ ಎಲ್ಲಾದರೂ ಭಾವ ಅಂತ. ಅದಕ್ಕೆ ಹೋಗೋಣ ಇವತ್ತೇ ಅಂತ ಅಂದರು. ಅದಕ್ಕೆ ಏನೂ ರೆಡಿ ಆಗಿಲ್ಲ ಗೈಸ್, ಬಿಕಾಸ್ ನಾನು ದೊಡ್ಡಮ್ಮನ ಮನೆಗೆ ಏನು ಡ್ರೆಸ್ಗಳೇ ತೊಗೊಂಡೋಗಿರಲಿಲ್ಲ, ಇರೋದನ್ನೇ ಹಾಕೊಂಡು ಉಜ್ಜಿದಾಗಿದೆ ಆ್ಯಕ್ಚುಲಿ. ಗೋಸಾಯಿ ಘಾಟ್. ಗೈಸ್ ನಾವು ಆ್ಯಕ್ಚುಲಿ ಗೋಸಾಯಿ ಘಾಟ್ಗೆ ಬಂದಿದ್ದೀವಿ ಆಯಿತಾ. ನಾನು ಫಸ್ಟ್ ಟೈಮ್ ಬಂದಿರೋದು. ನೋಡೋಣ ಹೆಂಗೆ ಏನಂತ, ಓಕೆನಾ? ಇದು ದೋಸಾಯಿ ಘಾಟ್ ಅಂತ ಇತ್ತು. ಆ್ಯಂಡ್ ಭಾವ ಹೇಳ್ತಾಯಿದ್ರು GRSಗೂ ಹೋಗ್ಬೋದಿತ್ತಲ್ಲ ಅಂತ, ಬಟ್ ನಾನೇ ಬೇಡ ಅಂತ ಹೇಳಿದೆ. ಆಮೇಲೆ ಇಲ್ಲೇ ಎಲ್ಲಾದರೂ ಹೋಗಿ ಬರೋಣ ಸುಮ್ಮನೆ ಅಂತ ಅಂದ್ಬಿಟ್ಟು ಇದಾಯಿತು. ಆ್ಯಂಡ್ ಇಲ್ಲಿ ಜಾನಿ ಚೀಕು ಎಲ್ಲ ಫುಲ್ ನೀರು ಅಂತ ಅಂದ್ಬಿಟ್ಟು ಫುಲ್ ಖುಷಿ ಪಡ್ತಾಯಿದ್ರು. ಬಟ್ ಅವ್ರನ್ನ ಆಟಾಡೋಕ್ಕೆ ಬಿಡಲಿಲ್ಲ. ಆ್ಯಂಡ್ ಮೋಸ್ಟ್ ಪ್ರಾಬ್ಲಿ ನಿಮಗೆ ಅನಿಸ್ಬೋದು ಅವನ್ನ ಯಾಕೆ ನಾವು ಕರಿಯ ಅಂತೀವಂತ. ಚಿಕ್ಕ ಏಜಿಂದ ಅವನಿಗೆ ಹಾಗೆ ರೇಗಿಸಿ ಅಭ್ಯಾಸ. ಅವನು ನಮ್ಮನ್ನ ತುಂಬಾ ರೇಗಿಸ್ತಾನೆ. ಬಟ್
ತೋರಿಸಿಲ್ಲ ಅಷ್ಟೇ ವಿಡಿಯೋಲಿ. ಸೊ ಯಾರು ಏನೂ ಅನ್ಕೋಬೇಡಿ ಅವನ್ನ ಆ ಥರ ಕರಿತೀವಿ ಅಂತ. ಚಿಕ್ಕ ವಯಸ್ಸಿಂದ ಕರೆದು ಅವನ್ನ ಹಾಗೆ ರೂಢಿ ಇರೋದ್ರಿಂದ ನಾವು ಹಾಗೆ ರೇಗಿಸ್ತೀವಿ ಅಷ್ಟೇ, ತಮ್ಮ ಇರೋದ್ರಿಂದ. ಸೊ ಗೈಸ್ ಆ್ಯಕ್ಚುಲಿ ತುಂಬ ಶೂಟಿಂಗ್ಸ್ ಎಲ್ಲ ನಡೆದಿದೆಯಂತೆ ಇಲ್ಲಿ. ಸೊ ಏನು ಶೂಟಿಂಗ್ ಅಂತಂದರೆ ಕನ್ನಡ ಮೂವಿ ಶೂಟಿಂಗ್ಸ್ ಎಲ್ಲ ನಡೆದಿದೆಯಂತೆ. ನಾನು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು ಇದಕ್ಕೆ. ಸೊ ಇಲ್ಲಿ ಆಲ್ಟೆಲ್ಲ ಆಗ್ತಾರಂತೆ. ಅಂದರೆ ಓ ಹಂಗ. ತುಟಿ ಬಿಡು ಮನೆ ಮೇಲ್ಗಡೆ ಸರಿಯಾಗಿ. ಹಾಗಂಗೆ ರಾಕ್ ಕ್ಲಿಪ್ಪಿಂಗ್ಸ್ನೇ ಹಾಕ್ತಾಯಿದ್ದೀನಿ. ಸೊ ಅವ್ರಿಗೆ ಏನಾದರೂ ನೀರೊಳಗೆ ಆಟ ಆಡೋಕ್ಕೆ ಬಿಡ್ತಾ ಇಲ್ಲ ನಮ್ಮ ಅಕ್ಕ ಬಾವ ಅಂತ ಅಂದ್ಬಿಟ್ಟು ಮಕ್ಳುಗಳಿಗೆ ಬೇಜಾರು. ಬಟ್ ಸ್ಟಿಲ್ ಅವಳಿಗೆ ಹಾಗೆ ಫೋಟೋ ತೊಗೊಳೋದೆಲ್ಲ ಇಷ್ಟ. ಸ್ವಲ್ಪ ನಂತರನೇ ಫೋಟೋಸು ಈ ವಿಡಿಯೋಸು ನೀವು ಮುಂದೆ ನೋಡ್ಬೋದು. ಅವಳೇ ನನಗೆ ಗೊತ್ತಿಲ್ಲದೆ ಮೊಬೈಲ್ನ ತೊಗೊಂಡು ವ್ಲಾಗ್ ಮಾಡ್ತಾ ಇದ್ದಾಳೆ. ನಾನು ಇವತ್ತೇ ಇವಾಗ ಎಡಿಟ್ ಮಾಡಬೇಕಾದ್ರೆ ನಾನು ನೋಡಿದೆ ರೆಸ್ಟೋರೆಂಟ್ಗೆಲ್ಲ ಹೋದಾಗ. ಸೊ ನೆಕ್ಸ್ಟ್ ಬಂದಿದ್ದು ನಾವು ನಿಮಿಷಾಂಬಾಗೆ. ಬಿಕಾಸ್ ಅಲ್ಲಿ ಏನೂ ಆಟ ಆಡಲಿಲ್ಲ, ಜಸ್ಟ್ ಪ್ಲೇಸ್ಗಳನ್ನ ಹಾಗೆ ವೀವ್ ಮಾಡ್ಕೊಂಡು ಬರೋಣ, ಒಂದು ಸ್ವಲ್ಪ ದೂರ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಅಷ್ಟೇ ಬಂದಿದ್ದು. ಸೊ ಇವಾಗ ನಿಮಿಷಾಂಬಾಗೆ ಬಂದ್ವಿ. ನಿಮಿಷಾಂಬಲ್ಲೂ ನೀರಿತ್ತಲ್ಲ, ಅಲ್ಲಿ ಸ್ವಲ್ಪ ಕೆಳಗಡೆ ಆಟ ಆಡೋಕ್ಕೆ ಬಿಟ್ಟರು ಮಕ್ಕಳನ್ನ ಅಷ್ಟೇ. ಬಿಕಾಸ್ ಇವಾಗ ತುಂಬಾ ವೆದರ್ ಸರಿ ಇರಲಿಲ್ಲ ಗೈಸ್. ಆಮೇಲೆ ಸುಮ್ಮನೆ ಅವ್ರುಗಳಿಗೆ ಮೊದಲೇ ಹುಷಾರು ತಪ್ತಾರಲ್ವ, ಮಕ್ಕಳುಗಳು ಸೆನ್ಸಿಟಿವ್ ಇರ್ತಾರಲ್ವ, ಅದಕ್ಕೆ ಬಿಡಲಿಲ್ಲ ಅಷ್ಟೇ. ಸೊ இப்போ ஒரு கடந்து வந்தபோது ஒரு பூ வாசனை இருந்ததுல கம்பெனி. ಹಾಯ್ ಕರಿಯಾ, ಹೌ ಆರ್ ಯು? ನಿಮಿಷಾಂಬಕ್ಕೆ ಬಂದಿದ್ದೀವಿ. ಹಾಂ, ನಿಮಿಷಾಂಬಕ್ಕೆ ಬಂದಿದ್ದೀರಾ? ಓಕೆ. ಸೊ ಏನು ಕೊಡಿಸ್ತೀಯ ಅಕ್ಕಂದಿರಿಗೀಗ? ಏನಾರ ತಗೊಳ ಇದ್ದು ನಿಮಿಷ್ಟ. ನಿಜ ವಿಡಿಯೋಗೆ ಹೆಂಗೆ ಅಂತವನೇ ಗಾಯ್ಸ್, ಏನೂ ಕೊಡ್ಸಲ್ಲ ಅವನು. ವಿಡಿಯೋಗೆ ಮಾತ್ರ ನಾಟಕ ಆಡ್ದವನೇ. ಗೈಸ್ ಆ್ಯಕ್ಚುಲಿ ನಂಗೆ ಗೊತ್ತಿರಲಿಲ್ಲ ತರಕಾರಿ ಎಲ್ಲ ಮಾರ್ತಾರೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಸೊ ತರಕಾರಿ ಎಲ್ಲ ಕಮ್ಮಿಗೆ ಮಾರ್ತಾರೆ ಆ್ಯಕ್ಚುಲಿ. ಆ್ಯಂಡ್ ಅಲ್ಲಿ ನಿಮಿಷಾಂಬಾಲಿ ಲೈಕ್ ಬಜ್ಜಿ ಎಲ್ಲ ನಮಗೆ ಇಷ್ಟನೇ ಆಗೋದು, ಬಿಸಿ ಬಿಸಿ ಬಜ್ಜಿ ವೆದರಲ್ಲೆಲ್ಲ ತಿನ್ನೋಕ್ಕೆ. ಬಟ್ ಸ್ಟಿಲ್ ಏನಿಗೆ ತಿನ್ನಲಿಲ್ಲ ಅಂತಂದರೆ ಅಲ್ಲಿ ಆಯಿಲ್ ಎಲ್ಲ ನೋಡಿದ ತಕ್ಷಣ ತಿನ್ಬೇಕಂತಾನೆ ಅನ್ನಿಸ್ಲಿಲ್ಲ. ಆಮೇಲೆ ಲೈಕ್ ಏನು ಬೇಕು ತೊಗೊಳ್ಳಿ ಅಂತ ಹೇಳ್ತಾ ಇದ್ರು ಬಾವ ಕೂಡ. ಆಮೇಲೆ ನೇರಳೆ ಹಣ್ಣು ಇದ್ದರು. ಆಮೇಲೆ ನೇರಳೆ ಹಣ್ಣು ನೋಡಿಬಿಟ್ಟು ಫಸ್ಟು ಟೇಸ್ಟ್ ನೋಡೋಣ, ಬಿಕಾಸ್ ನೇರಳೆ ಹಣ್ಣು ಎಲ್ಲ ಕಡೆ ಚೆನ್ನಾಗಿರಲ್ಲ, ನಮ್ಗೆ ಎಲ್ಲ ಕಡೆ ಇಷ್ಟ ಆಗಲ್ಲ ಅಂತ ಅಂದ್ಬಿಟ್ಟು ತಗೋ ಅಂತ ಹೇಳಿದ್ರು. ಆಮೇಲೆ ಅದನ್ನೇ ಒಂದೊಂದು ತಿಂದು ನೋಡಿದ್ರು ಬಾವ, ಚೊಕ್ಕದ ಹುಳಿ ಇತ್ತು ಅಂತ ಅಂದ್ಬಿಟ್ಟು ಬೇಡ ಅಂತ ಅಂದ್ಬಿಟ್ಟು ಬೇರೆ ಕಡೆ ತೊಗೊಂಡ್ರಾಯ್ತು ಅಂತ ಅಂದ್ಬಿಟ್ಟು ನಾನು ಆಮೇಲೆ ಮಾವಿನಕಾಯಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಮಾವಿನಕಾಯಿ ತೊಗೊಂಡೆ. ಇದೇ ಕೊಡಿ ಸಾಕು. ಹಾಂ, ಜಾಸ್ತಿ ಹಾಕಿ ಸ್ವಲ್ಪ. ಹಾಂ, ಇವಾಗ ಹೇಳಿ ಚಿಕ್ಕು. ಹಾಯ್ ಗಾಯ್ಸ್. ಇದು ನೀನು ಕಾಣಲ್ಲ, ಅಲ್ಲೇ ನಿಂತ್ಕೋ. ಹಾಯ್ ಗಾಯ್ಸ್. ಹಾಯ್ ಗಾಯ್ಸ್. ಏನ್ ನಿಂತ್ಕೊಳ ಜಾನಿ ಹಾಯ್, ಚೆನ್ನಾಗಿದ್ಯಾ? ಅರ್ಧಕ್ಕೆ ಬಂದ್ಬಿಡುತ್ತೆ ನೀರು ನಿಂಗೆ. ಓ ಕರಿನೂ ಎಷ್ಟು ಉದ್ದ ಇದೆಯಾ ನೀನು ಹಂಗಾರೆ ಮೇಂಟೈನ್ ಬರಕ್ಕೆ? ಇಲ್ಲ ಅರ್ಧಕ್ಕೆ ಬರುತ್ತೆ. ಜಾನಿ ಹತ್ರ ಇರೋ ನೀನು ಲವ್ ಸರಿಲ್ಲ. ಸೊ ಗೈಸ್ ಆಮೇಲೆ ಮಕ್ಕಳಂದರೆ ಅದು ಇದು ನೋಡಿದ್ರೆ ಬೇಕಂತಂತಾರಲ್ಲ, ಅವಳು ಒಂದೇನೋ ಇಟ್ಕೊಂಡು ಹೋಗ್ತಿದ್ದಾಳೆ. ಇದಕ್ಕೆ ಏನೋ ಡಾಕ್ಟರ್ ಸೆಟ್ ಅಲ್ಲ, ಮೇಕಪ್ ಸೆಟ್. ಅಟ್ಟರ್ ವೇಸ್ಟು 250 300 ಅಂತಂದರೆ ಇಟ್ಸ್ ಅಟ್ಟರ್ ವೇಸ್ಟ್ 250 ಕೊಟ್ಟರು ಅನ್ಸುತ್ತೆ. ಆ್ಯಂಡ್ ಅವಳದು ಸ್ವಲ್ಪ ಕೊಟ್ಟರು. ಅಟ್ಟರ್ ವೇಸ್ಟ್ ತಿಂದೆ, ಅವ್ನು ಕೆಳಗೆ ಬಿದ್ದಿದೆ ಅನ್ಸುತ್ತೆ. ಅದು ಕಂಡ್ರು ಬಾವ ಚೆನ್ನಾಗಿದೆ ಅಂದರೆ ಪಕ್ಕ ಹೋಗಮ್ಮ ಅನ್ಬೇಕು ಏನು. ಸೊ ಗೈಸ್ ನೆಕ್ಸ್ಟ್ ನಾವು ಕರಿಘಟ್ಟಾಗಿ ಬಂದ್ವಿ. ಅದ್ರ ನೆಕ್ಸ್ಟು ಹಿಂಗೆ ವ್ಯೂ ಮಾಡ್ಕೊಂಡು ಬರ್ತಾ ಇದ್ವಿ ಅಷ್ಟೇ. ಎಲ್ಲೂ ಆ ಥರ ಹೋಗ್ಬೇಕಂತಲ್ಲ, ಜಸ್ಟ್ ವ್ಯೂ ಮಾಡ್ಕೊಂಡು ಹಾಗೆ ಪ್ಲೇಸ್ಗಳನ್ನ ಬರ್ತಾ ಇದ್ವಿ. ಅಲ್ಲಿ ಏನೋ ಪಾರ್ಕ್ ಇತ್ತು, ಸೊ ಅಲ್ಲಿ ಸ್ವಲ್ಪ ಕೂತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋದ್ವಿ. ಇಲ್ಲಿ ಬಂದು ನೋಡು ಯಾರು ಇಲ್ಲ. ತಗೊಂಡಂಗಿಲ್ಲ, ಏನಿಲ್ಲ, ಬಿಡ್ಸಂಗಾಯ್ತು. ಇದು ಆರೋಗ್ಯಕ್ಕೆ ಒಳ್ಳೇದು.
ಗೈಸ್ ಏನಾಯ್ತು ಅಂತಂದರೆ ನಮ್ಮ ಶಿವು 100 ರೂಪಾಯಿ ಹಾಳು ಮಾಡ್ಕೊಬಿಟ್ಟ, 100 ರೂಪಾಯಿ ಕಳ್ದು ಹಾಳ್ಕೊಬಿಟ್ಟ. ಅದನ್ನು ರೇಗಿಸ್ತಾ ಇದ್ವಿ ಚೆನ್ನಾಗಿ. ಸೊ ಹಂಗೇ ನೇರಳೆ ಹಣ್ಣು ಕಡಲೆಕಾಯಿ ಅದೆಲ್ಲ ತೊಗೊಂಡಿದ್ವಿ ಸುಮ್ಮನೆ ಹಾಗೆ ತಿನ್ನೋಣ ಅಂತ ಅಂದ್ಬಿಟ್ಟು. ಸೊ ನೀವು ನೋಡ್ಬೋದು ಇವೆಲ್ಲ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ರು ಎಲ್ಲರಿಗೂ. ಹಿಂಗಿರುತ್ತೆ ಅದು, ಲೈಕ್ ಅವ್ರಿಗೆ ಸ್ವಲ್ಪ ಗೊತ್ತಿರುತ್ತೆ ಅದೆಲ್ಲ ತೋರಿಸ್ತಾ ಇದ್ರು. ಹೌದು, ನಾನು ಇದೇ ಫಸ್ಟ್ ಬಂದಿರೋದು ಕರಿಘಟ್ಟಾಗೆ. ನೋಡ ಅದೆಲ್ಲ ಮೈಸೂರೇ. ಸೆಂಟ್ ಫಿಲಮ್ ಚರ್ಚ್ ಕಾಣಿಸ್ತೈತ ಅಲ್ಲಿ ನಿಂಗೆ? ಅದೇನು ಇಲ್ಲಿ ಬರೇ ಸೊ ಮಧ್ಯಾಹ್ನ ಆಗಿದ್ದರಿಂದ ಇಲ್ಲಿ ಒಂದು ಸ್ವಾದ ಅನ್ನೋ ರೆಸ್ಟೋರೆಂಟ್ ಇತ್ತು, ಅಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ದಟ್ ವಾಸ್ ಲೈಕ್ ಸ್ಯಾಟರ್ಡೇ, ಸೊ ಪ್ಯೂರ್ ವೆಜ್ಜು. ನಾನು ನಾನ್ ವೆಜ್ ತಿಂತೀನಿ ಸಮಟೈಮ್ಸ್, ನಂಗೆ ತಿನ್ಬೇಕಂತ ಅನಿಸಿದ್ರೆ. ಬಟ್ ಇನ್ನು ಬೇರೆ ಯಾರೂ ತಿನ್ನಲ್ಲ, ಅಕ್ಕ ಬಾವರೆಲ್ಲ ತಿನ್ನಲ್ಲ. ಶಿವು ಬಗ್ಗೆ ನಂಗೆ ಗೊತ್ತಿಲ್ಲ ಅವ್ನು ತಿಂತಾನೋ ಏನೋ ಅಂತ. ಬಟ್ ಸ್ವಾದನ ರೆಸ್ಟೋರೆಂಟಿಗೆ ಹೋದ್ವಿ. ವೆಜ್ಜು ಇರೋದ್ರಿಂದ ಒಂದೇ ವೇತ್ ಅಂತ ಅಂದ್ಬಿಟ್ಟು ಹೋದ್ವಿ. ಇವಾಗ ನೋಡಿ ನಮ್ಮ ಚಿಕ್ಕು ಸ್ವಲ್ಪ ವ್ಲಾಗ್ನ ಮಾಡ್ತಾ ಇರ್ತಾಳೆ. ಈಗ ನನಗೆ ಗೊತ್ತೇ ಇಲ್ಲ ಅವಳು ವ್ಲಾಗ್ ಮಾಡಿರೋದು. ಅವಳಿಗೆ ಸಖತ್ ಇಷ್ಟ ಈ ವ್ಲಾಗ್ ಮಾಡೋದು, ಇದೆಲ್ಲ ಸಖತ್ ಇಷ್ಟ. ಫ್ಯೂಚರಲ್ಲಿ ಗೊತ್ತಿಲ್ಲ ಅವಳು ವ್ಲಾಗ್ ಮಾಡ್ಬೋದು ನನ್ನ ಇನ್ಫ್ಲೂಯೆನ್ಸ್ ಮಾಡ್ಕೊಂಡಂತ. ಬಿಕಾಸ್ ಯಾಕೆ ಅಂತಂದರೆ ಇವಾಗ ಮಕ್ಕಳುಗಳೆಲ್ಲ ನನ್ನ ವೀಡಿಯೋಸ್ಗಳನ್ನ ಜಾಸ್ತಿ ನೋಡೋದ್ರಿಂದ ಆಲ್ಮೋಸ್ಟ್ ಲೈಕ್ ಈ ಚೀಕುಯಿಂದ ಜಾನಿ ಎಲ್ಲ ಮೊಬೈಲ್ ಇಟ್ಕೊಂಡು ನೋಡಿ ಗಾಯ್ಸ್ ಅಂದ್ಕೊಂಡು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಬಂದಿದ್ದೀವಿ ಲಂಚ್ ತಿನ್ನಕ್ಕೆ. ಇಲ್ಲಿ ತೋರಿಸಿ ನನ್ನ ಈಗ ಲಂಚ್ ತಿನ್ನಕ್ಕೆ ಬಂದಿದ್ದೀವಿ. ಇದು ಚೆನ್ನಾಗಿರುತ್ತೆ, ಟೇಸ್ಟ್ ನೋಡಿ ಹೇಳ್ತೀನಿ, ಆಮೇಲೆ ಸಿಗೋಣ. ಶ್ರೀರಂಗಪಟ್ಟಣದಿಂದ ವಾಪಸ್ ಮೈಸೂರಿಗೆ ಹೋಗ್ಬೇಕಾದ್ರೆ ಆನ್ ದ ವೇ ಏನೋ ಸಿಗುತ್ತೆ. ಲೈಕ್ ನಾವು ಗೋಬಿ ಮಂಚೂರಿಯನ್ನು ಮತ್ತು ರೋಟಿ ಆ್ಯಂಡ್ ಪನ್ನೀರ್ದು ಗ್ರೇವಿ ಮತ್ತು ವೆಜ್ ಫ್ರೈಡ್ ರೈಸ್ ಈ ಥರ ಏನೋ ಆರ್ಡರ್ ಮಾಡಿದ್ವಿ. ಆ್ಯಂಡ್ ಆ್ಯಕ್ಚುಲಿ ಈ ರೆಸ್ಟೋರೆಂಟಲ್ಲಿ ನನಗೆ ಏನು ಇಷ್ಟ ಆಯ್ತು ಅಂತಂದರೆ ತುಂಬ ಸ್ಪೈಸಿ ಇರಲಿಲ್ಲ ಫುಡ್ಡು. ನನಗೆ ಪರ್ಸ್ನಲಾಗಿ ತುಂಬ ಸ್ಪೈಸಿ ಫುಡ್ಡೆಲ್ಲ ಇಷ್ಟ ಆಗೋಲ್ಲ, ಮಿನಿಮಲ್ ಆಗಿರಬೇಕು. ಈ ಕಡೆ ಸಪ್ಪೆ ಆ ಥರನೂ ಇಷ್ಟ ಆಗೋಲ್ಲ, ತುಂಬ ಸ್ಪೈಸಿನೂ ಇಷ್ಟ ಆಗೋಲ್ಲ, ಮಿನಿಮಲ್ ಆಗಿರಬೇಕು, ಎಲ್ಲ ಬ್ಯಾಲೆನ್ಸ್ ಮಾಡಬೇಕು, ಆ ಥರ ಇರಬೇಕು. ಸೊ ಇಲ್ಲಿ ಚೆನ್ನಾಗಿತ್ತು, ನಂಗೆ ಇಷ್ಟ ಆಯಿತು ಪರ್ಸ್ನಲಾಗಿ. ನಿಮಗೂ ಇಷ್ಟ ಈ ಥರ ಏನಾದರೂ ಟೇಸ್ಟ್ ಇತ್ತು ಅಂತಂದರೆ ಮಿನಿಮಲ್ ಫುಡ್ ಲೈಕ್ ತುಂಬ ಸ್ಪೈಸಿ ಆ ಥರ ಎಲ್ಲ ಇಷ್ಟ ಇಲ್ಲ ಅಂತಂದರೆ ಇಲ್ಲಿ ನೀವು ಯು ಕ್ಯಾನ್ ಗಿವ್ ಅ ಟ್ರೈ ಅಂತ ಹೇಳ್ಬೋದು. ಸೊ ನೋಡಿ ಗಾಯ್ಸ್, ಕರಿಯ ನೋಡಿ, ಕರಿಯ ಹಾಯ್ ಈಗ ಹೋಗ್ಬಿಟ್ಟು ರಶ್ ತಗೊಂಡು ಹಾಯ್ ಗಾಯ್ಸ್ ಆಮೇಲೆ ಮನೆಗೆ ಸಂಜೆ ಬಂದ್ವಿ. ಆ್ಯಂಡ್ ಆ್ಯಕ್ಚುಲಿ ಇಲ್ಲಿ ಮನೆ ಕಟ್ಟಿಸ್ತಾ ಇರೋದ್ರಿಂದ ಅಣ್ಣ ಅವರು, ಸೊ ಅಲ್ಲಿಗೆ ಬಂದಿದ್ವಿ. ಲೈಕ್ ಏನೋ ನೋಡ್ಕೊಂಡು ಹೋಗೋಣ, ಅದೇನೋ ಬಂದು ಅದು ಯಾಕೆ ಬಂದಿದ್ವಿ ಅಂತಲೇ ಮರ್ತೋಗಿದೆ ಗಾಯ್ಸ್. ಸೊ ಅಲ್ಲಿಗೆ ಬಂದಿದ್ವಿ, ಮನೆ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಾನು ಚೀಕು ಉಜ್ವಲ್ಲು ಅಣ್ಣ ಬಂದಿದ್ವಿ. ಸೊ ನೋಡಿಕೊಂಡು ವಾಪಸ್ ಹೋಗ್ತಾ ಇದ್ವಿ. ಆ್ಯಂಡ್ ಲೈಕ್ ಇಲ್ಲಿ ಮನೆ ಕಟ್ಟಿಸ್ತಾ ಇರೋದ್ರಿಂದ ಅಲ್ಲಿ ಇದ್ದಾರೆ ಇವಾಗ ಸದ್ಯಕ್ಕೆ. ಬರೀ ಹಾಯ್ ಗಾಯ್ಸ್ ಅನ್ನೋ ಅಷ್ಟೇ, ಸಬ್ಸ್ಕ್ರೈಬ್ ಮಾಡಿ ಅಂತೆಲ್ಲ ಹೇಳ್ಬೇಕು. ದಟ್ಸ್ ನಾಟ್ ದ ರೈಟ್ ವೇ ಟು ಡು, ಓಕೆನಾ? ಸೊ ನೀವು ಹೆಂಗೆ ಮಾಡ್ಬೇಕಂತಂದ್ರೆ ಇಲ್ಲಿ ನಮ್ಮದು ಫಿಂಗರ್ಸ್ ಮಧ್ಯ, ಓಕೆನಾ? ಫಿಂಗರ್ಸ್ ಮಧ್ಯ ಫಸ್ಟ್ ಹಿಂಗೆ ನೋಡ್ಕೊಳ್ಳಿ, ಆಯ್ತಾ? ಆಮೇಲೆ ಹಿಂಗೆ 2 ಸೆಕೆಂಡ್, ಒಂದು 30 ಸೆಕೆಂಡ್ ಆದರೂ ನೀವು ಕೈ ತೊಳಿಬೇಕು. ಆಮೇಲೆ ಇಲ್ಲಿ ಉಗ್ರಲ್ಲಿ ನಾವು ಆಟಾಡಿದ್ರೆ ತುಂಬ ಡಸ್ಟ್ ಕೂತ್ಕೊಳ್ಳೋದು, ಈ ಡಸ್ಟ್ ಪಾರ್ಟಿಕಲ್ಸ್ ಕೂತ್ಕೊಳ್ಳೋದು ನಮ್ಮದು ನೇಲ್ಸ್ ಒಳಗಡೆ. ಸೊ ನೀವು ನೇಲ್ಸ್ನ ಹಿಂಗೆ ಮಾಡಬೇಕು, ಓಕೆನಾ? ಆ್ಯಂಡ್ ಕೈ ಹಿಂಗಿರುತ್ತಲ್ಲ ಅದನ್ನ ಹಿಂಗೆ ಮಾಡಬೇಕು, ಓಕೆನಾ? ಹಿಂಗೆ ಮಾಡಬೇಕಾಗುತ್ತೆ. ಸೊ ನೀಟಾಗಿ. ಸೊ ಗೈಸ್ ಅಷ್ಟೇ ಆಗಿತ್ತು, ಅವತ್ತು ವಿಡಿಯೋ ಎಂಡ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ನೆಕ್ಸ್ಟ್ ಡೇ ಅಂತಂದರೆ ಮೇ ಬಿ ಮಂಡೇ ನಮಗೆ ಸೊಸೈಟಿಯಲ್ ಪ್ರಾಜೆಕ್ಟ್ ಇತ್ತು. ಸೊ ಅದನ್ನು ಮುಗ್ಸೋಕ್ಕೆ ಅಂತ ಅಂದ್ಬಿಟ್ಟು ನಾನು ಸ್ನೇಹ ಹೋಗಿದ್ವಿ. ಆ್ಯಂಡ್ ಇಲ್ಲಿ ಮಕ್ಕಳಿಗೆ ಇಂಟ್ರಾಕ್ಷನ್ಸ್ ಎಲ್ಲ ಚೆನ್ನಾಗಿತ್ತು, ಡೆಂಗ್ಯೂ ಬಗ್ಗೆ ಅವೇರ್ನೆಸ್ ಮತ್ತು ಪರ್ಸನಲ್ ಹೈಜೀನ್ ಬಗ್ಗೆ ಎಲ್ಲ ತಿಳಿಸ್ಲಿಕ್ಕೆ ಹೋಗಿದ್ವಿ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. 1K ಬೇಗ ರೀಚ್ ಮಾಡಿಸಿ. ಥ್ಯಾಂಕ್ ಯು.